ನೈಟ್ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕೊರೋನಾ ಕಂಡ್ರೆ ಭಯ ಪಡ್ತಾ ಇದ್ದವ್ರಿಗೆ ಇದೊಂದು ಸಿಹಿ ಸುದ್ದಿ. ರಷ್ಯಾದಲ್ಲಿ ಕೊರೋನಾ ಲಸಿಕೆ ರೆಡಿ ಆಗಿದೆ. ಕೊರೋನಾ ಮಹಾಮಾರಿಗೆ ಕಡೆಗೂ ಒಂದು ಲಸಿಕೆ ಅನ್ನೋದು ಸಿಕ್ಕಿದೆ. ಒಂದು ಸಮಾಧಾನಕರ ವಿಚಾರ ಇದು. ಸಾಕಷ್ಟು ತಿಂಗಳುಗಳಿಂದ ಇದಕ್ಕೋಸ್ಕರ ಪ್ರಯತ್ನಗಳಾಗ್ತಾ ಇತ್ತು, ಸಂಶೋಧನೆಗಳು ನಡೀತಾ ಇತ್ತು. ಯಾವುದು ಕೂಡ ಅಧಿಕೃತವಾಗಿ ನೋಂದಣಿ ತರ ಆಗಿರಲಿಲ್ಲ. ಬಟ್ ಇದು ಅಂತಂದ್ರೆ ವಿಶ್ವದ ಮೊದಲ ಕೊರೋನಾ ಲಸಿಕೆ ಈಗ ನೋಂದಣಿ ಆಗಿದೆ. ಅದು ರಷ್ಯಾದಲ್ಲಿ. ರಷ್ಯಾ ಅಧ್ಯಕ್ಷರ ಮಗಳಿಗೆ ಈ ಲಸಿಕೆ ಪ್ರಯೋಗವನ್ನ ಮಾಡಲಾಗುತ್ತಂತೆ. ಪುಟಿನ್ ಮಗಳಿಗೆ ಮೊದಲ ಕೊರೋನಾ ಲಸಿಕೆ ಪ್ರಯೋಗ ಆಗತ್ತಂತೆ. ತಿಂಗಳ ಸತತ ಪ್ರಯೋಗದ ಬಳಿಕ ಈ ಲಸಿಕೆಯನ್ನ ಈಗ ಅಲ್ಲಿ ಸಂಶೋಧನೆ ಮಾಡಲಾಗಿದೆ. ಮರಿಯಾ ಪುಟಿನ್ಗೆ ಮೊದಲ ಲಸಿಕೆಯನ್ನ ಇವಾಗ ಪ್ರಯೋಗ ಮಾಡ್ತಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈ ಬಗ್ಗೆ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ವಿಶ್ವದಾದ್ಯಂತ ಸಾಕಷ್ಟು ರಾಷ್ಟ್ರಗಳು ಈ ನಿಟ್ಟಿನಲ್ಲಿ ಸಂಶೋಧನೆಯನ್ನ ಮಾಡಿ ನಾವು ಮೇಲುಗೈಯನ್ನ ಸಾಧಿಸಬೇಕು, ನಮ್ಗೊಂದು ಹೆಗ್ಗಳಿಕೆ ಸಿಗುತ್ತೆ. ಈ ಕೊರೋನಾ ಆರ್ಭಟದ ಮಧ್ಯದಲ್ಲಿ ಈ ಕಾಂಪಿಟೇಷನ್ ಕೂಡ ಜೋರಾಗಿ ನಡೀತಾ ಇತ್ತು. ಹಾಗಾದ್ರೆ ರಷ್ಯಾ ಸಕ್ಸಸ್ ಆಗಿದೆಯಾ? ಯಾಕಂದ್ರೆ ರಿಜಿಸ್ಟ್ರೇಷನ್ ಅಂತೂ ಆಗಿದೆ. ವಿಶ್ವದ ಮೊದಲ ಕೊರೋನಾ ಲಸಿಕೆ ಅಂತ ಹೇಳ್ಬಿಟ್ಟು ಈಗ ಅಧ್ಯಕ್ಷರ ಮಗಳಿಗೆ ನಾನು ಫಸ್ಟ್ ಪ್ರಯೋಗ ಮಾಡ್ತೀನಿ ಅಂತ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಈಗ ಸ್ವಲ್ಪ ಸಮಾಧಾನಕರ ವಿಚಾರ ಇದು. ಯಾಕಂದ್ರೆ ತುಂಬಾ ರಿಸರ್ಚ್ ಆಗಿದೆ, ಸಂಶೋಧನೆಗಳೆಲ್ಲ ಮಾಡಿ 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 ಯಾವುದು ಕೂಡ ಅಫಿಷಿಯಲ್ ಆಗಿ ನೋಂದಣಿ ಆಗಿರ್ಲಿಲ್ಲ. ಬಟ್ ರಷ್ಯಾದಲ್ಲಿ ವಿಶ್ವದಲ್ಲೇ ಮೊದಲ ಲಸಿಕೆ ಈಗ ನೋಂದಣಿ ಆಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಮತ್ತೆ ಯಾರ ಮೇಲೆ ಪ್ರಯೋಗ ಮಾಡ್ತಾರೆ ಅಂತಂದ್ರೆ ಅಧ್ಯಕ್ಷರ ಮಗಳ ಮೇಲೆನೆ ಪ್ರಯೋಗ ಮಾಡೋದಾಗಿ ವ್ಲಾಡಿಮಿರ್ ಪುಟಿನ್ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಿವೃತ್ತ ನಿರ್ದೇಶಕರು ಕಿಮ್ಸ್ ಆಸ್ಪತ್ರೆ ಆಂಜನಪ್ಪ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ಕಾರಮ್ಮ. ಡಾಕ್ಟರ್, ತುಂಬಾ ರಿಸರ್ಚ್ ಆಗ್ತಾ ಇತ್ತು, ಮತ್ತೆ ಜನ ಕೂಡ ಕೇಳ್ತಾ ಇದ್ರು ಇದೊಂದು ವೈರಸ್ ಹಂಗಾದ್ರೆ ಔಷಧಿ ಕಂಡಿಡಿಯಕ್ ಆಗ್ತಿಲ್ವಾ, ವ್ಯಾಕ್ಸಿನ್ ಕಂಡಿಡಿಯಕ್ ಆಗ್ತಾ ಇಲ್ವಾ ಅಂತ. ಈಗ ರಿಜಿಸ್ಟ್ರೇಷನ್ ಆಗಿದೆ, ಸ್ವಲ್ಪ ಸಮಾಧಾನ. ಸೊ ನಿಮ್ ನಿರೀಕ್ಷೆಗಳು ಏನೇನ್ ಡಾಕ್ಟರ್? ಡೆಫಿನೆಟ್ಲಿ ವ್ಯಾಕ್ಸಿನ್ ಯಾವತ್ತೂ ಕೂಡ ಇದು ಔಷಧಿ ಅಲ್ಲ, ಆಂಟಿ ವೈರಲ್ ಡ್ರಗ್ ಅಲ್ಲ, ವ್ಯಾಕ್ಸಿನ್. ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಆಕ್ಚುಲಿ 145 ವ್ಯಾಕ್ಸಿನ್ಗಳು ರಿಸರ್ಚ್ ಶುರುವಾಗಿ ಕೊನೆಗೆ ಅಲ್ಟಿಮೇಟ್ಲಿ 25ಗೆ ಅವು ಇದಕ್ ಬಂದು ಈಗ ಕೊನೆಗೆ ನಾವೆಲ್ಲೋ ನಮ್ ದೇಶದ್ದೇನೆ ಇದಕ್ ಬರುತ್ತೆ ಅನ್ಕೊಂಡು. ಬಟ್ ಈಗ ನೋಡಿದ್ರೆ ರಷ್ಯಾದವರು ಅವ್ರ ವ್ಯಾಕ್ಸಿನ್ ನ ಬಿಡ್ತಾ ಇದ್ದಾರೆ. ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಓನ್ಲಿ ಥಿಂಗ್ ಈ ವೈರಲ್ ವ್ಯಾಕ್ಸಿನ್ಸ್ ಇದಾವಲ್ಲ, ಆಂಟಿ ವೈರಲ್ ವ್ಯಾಕ್ಸಿನ್ಸ್, ಇದುವರೆಗೂ ಸಕ್ಸಸ್ಫುಲ್ ಆಗಿರೋ ಆಂಟಿ ವೈರಲ್ ವ್ಯಾಕ್ಸಿನ್ಸ್ ಅಂದ್ರೆ ನಮ್ ಚಿಕನ್ ಪಾಕ್ಸ್, ನಮ್ಮ ಪೋಲಿಯೋ ಅಂಡ್ ರೇಬೀಸ್. ಇದಕ್ಕೆ ಈ ಪರ್ಟಿಕ್ಯುಲರ್ ವೈರಸ್ ಇದೆಯಲ್ಲಮ್ಮ, ಇಟ್ ಬಿಲಾಂಗ್ಸ್ ಟು ಎ ರೆಸ್ಪಿರೇಟರಿ ಗ್ರೂಪ್ ಆಫ್ ವೈರಸ್. ಇದು ಬಹಳ ಮ್ಯೂಟೇಷನ್ ಆಗ್ತಾ ಇರ್ತದೆ. ಹಂಗಾಗಿ ನಮ್ಗೆಲ್ಲೋ ಒಂದು ಡೌಟ್ ಇತ್ತು, ಇಷ್ಟು ಬೇಗ ಬರುತ್ತಾ ಇಲ್ಲ ಅಂತ. ಯಾಕಂದ್ರೆ 3 ಹ್ಯೂಮನ್ ಟ್ರಯಲ್ಸ್ ಆಗಬೇಕು, ಅದಕ್ಕೆ ಮೊದಲು ಒಂದು ಅನಿಮಲ್ ಟ್ರಯಲ್ ಆಗಿರುತ್ತೆ. ಬಟ್ ಇಲ್ಲ, ಒಂದು ಗುಡ್ ಥಿಂಗ್, ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತು. ಈಗ ರಷ್ಯಾದವ್ರು ಬಹಳ ಕಾನ್ಫಿಡೆಂಟ್ ಆಗಿ, ಅದು ಕೂಡ ಪ್ರೆಸಿಡೆಂಟ್ ಮಗಳಿಗೆ ಫಸ್ಟ್ ಡೋಸ್ ಕೊಡ್ಲಿಕ್ಕೆ ಅವ್ರು ರೆಡಿ ಆಗಿರ್ಬೇಕಾದ್ರೆ ನಿಜವಲ್ಲಿ ಮಸ್ಟ್ ಅಪ್ರಿಶಿಯೇಟ್ ದ ರಿಸರ್ಚ್. ಸೊ ಕಷ್ಟಪಟ್ಟಿದ್ದಾರೆ, ಒಳ್ಳೇದಾಗ್ಲಿ ಅಂತ ಅನ್ಸುತ್ತೆ. ಬಟ್ ಒನ್ ಥಿಂಗ್, ವ್ಯಾಕ್ಸಿನ್ಸ್ ನ ಯಾವಾಗಲೂ ಕೂಡ ಥರ್ಡ್ ಟ್ರಯಲ್ ಆದ್ಮೇಲೆ ಬಂದ್ಮೇಲೆ ಇಂಥ ಟೈಮ್ನಲ್ಲಿ, ಬಿಕಾಸ್ ಇಟ್ಸ್ ಅ ಕ್ರಾನಿಕ್ ಡಿಸೀಸ್, ಯಾವುದೇ ಒಂದು ವ್ಯಾಕ್ಸಿನ್ ನ ಪಬ್ಲಿಕ್ ರಿಲೀಸ್ ಮಾಡ್ಬೇಕಾದ್ರೆ ದೇರ್ ವಿಲ್ ಬಿ ಅಥಾರಿಟಿ ಅದನ್ನ ಅಪ್ರೂವ್ ಮಾಡ್ಬೇಕು. ಥರ್ಡ್ ಇದಾದ್ಮೇಲೆ ಹ್ಯೂಮನ್ ಎಕ್ಸ್ಪೆರಿಮೆಂಟ್ ಆದ್ಮೇಲೆ ಹಂಗಾಗಲ್ಲ. ಬಟ್ ಇಂಥ ಟೈಮ್ನಾಗೆ ಎಮರ್ಜೆನ್ಸಿ ಇರೋದ್ರಿಂದ ಡೆಫಿನೆಟ್ಲಿ ಪರ್ಮಿಷನ್ ಸಿಗುತ್ತೆ. ಡಾಕ್ಟರ್, ನನ್ಗೊಂದು ಡೌಟ್ ಇವಾಗ, ಈಗ ಮೆಡಿಸಿನ್ ಬೇರೆ ವ್ಯಾಕ್ಸಿನ್ ಬೇರೆ ಇರುತ್ತೆ. ಆಲ್ರೆಡಿ ಕೊರೋನಾ ಬಂದವ್ರಿಗೆ ಈ ವ್ಯಾಕ್ಸಿನ್ ಕೊಡಬಹುದಾಗಾದ್ರೆ ಈಗ ಬರ್ದೇ ಇರಂಗ್ ತಡೆಯೋದು ವ್ಯಾಕ್ಸಿನ್ ಅಲ್ವಾ? ಹೌದು ಹೌದು. ಸೊ ಇದು ಹೆಂಗ್ ಟ್ರೀಟ್ಮೆಂಟ್ ಅಂತ? ಇಲ್ಲ, ಅದೇ ಉದ್ದೇಶ. ಇವಾಗ ಏನಾಗ್ಬಿಡುತ್ತೆ ಗೊತ್ತಮ್ಮ, ಈಗ ಪ್ಯಾಂಡಮಿಕ್ ನೊಳಗೆ ತುಂಬಾ ದಿನ, ಇವಾಗ ಆಲ್ರೆಡಿ 5 ಮಂತ್ಸ್ ಆಗೋಯ್ತು, ಹರ್ಡ್ ಇಮ್ಯುನಿಟಿ ಶುರು ಆಗ್ಬಿಟ್ಟಿರ್ತದೆ ಆ ತರ. ಬಟ್ ಬೇಸಿಕಲಿ ವ್ಯಾಕ್ಸಿನ್ ಕೊಡೋದು ಪ್ರಿವೆನ್ಷನ್ಗೆ, ನಾಟ್ ಫಾರ್ ಕ್ಯೂರ್. ಇನ್ನು ಉಳಿದವರು ಇದಾರಲ್ಲ ಅಂತವರಿಗೆ ಕೊಟ್ಟು ನೋಡಿ ಇನ್ನು ಸ್ಪ್ರೆಡ್ ಆಗ್ತಾ ಇದೆಯಲ್ಲ, ಅದನ್ನ ತಪ್ಪಿಸಬಹುದಾ ಅನ್ನೋದು ಅಷ್ಟೇ ಉದ್ದೇಶ ಇದರಲ್ಲಿ. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಟ್ರೀಟ್ಮೆಂಟ್ ಫಾರ್ ವೈರಸ್. ಇದು ಇನ್ನು ತುಂಬಾ ಜನಕ್ಕೆ, ಯಾಕಂದ್ರೆ ಈಗ ಆಲ್ರೆಡಿ ನಮ್ ಪ್ರಕಾರ ಇದು ಸ್ಪ್ರೆಡ್ ಆಗಿರೋದು ಪ್ರಪಂಚದಲ್ಲಿ ಇರೋದು 730 ಕೋಟಿ, ಭಾರತ ದೇಶದಲ್ಲಿ 130 ಕೋಟಿ, ಅದ್ರೊಳಗೆ ಒಂದು 20 ಲಕ್ಷ ಏನಾದ್ರು ಸ್ಪ್ರೆಡ್ ಆಗಿರ್ಬೋದು ಅಂತ. ಇನ್ಫ್ಯಾಕ್ಟ್ ಸೈಂಟಿಸ್ಟ್ ಪ್ರಿಡಿಕ್ಟ್ ಮಾಡ್ತಿರೋದು
63 ಕೋಟಿಗೆ ಸ್ಪ್ರೆಡ್ ಆಗ್ಬೋದು ಅಂತ. ಸೊ ಅದನ್ನ ಇವಾಗ್ಲಿಂದ ಕೊಡಕ್ ಶುರು ಮಾಡಿದ್ರೆ ಪ್ರಿವೆನ್ಷನ್ ಮಾಡ್ಬೋದಾ ಅನ್ನೋ ಒಂದು ಉದ್ದೇಶ ಆಸೆ. ಬಟ್ ಇವಾಗ ಟ್ರೀಟ್ಮೆಂಟ್ ಬಗ್ಗೆ ಕೂಡ ಒಂದಿಷ್ಟು ಸಂಶೋಧನೆಗಳು ಆಗ್ತಾ ಇದೆ. ಯಾವಾಗ ಟ್ರೀಟ್ಮೆಂಟ್ ಸಿಗುತ್ತೆ? ವ್ಯಾಕ್ಸಿನ್ ಅಂತೂ ಅಫ್ಕೋರ್ಸ್ ಒಂದು ಆಶಾಭಾವನೆ ಮೂಡಿದೆ ಈಗ, ಆಶಾಭಾವನೆ. ಬಟ್ ಟ್ರೀಟ್ಮೆಂಟ್ ವೈಸ್ ಇನ್ನು ಲೇಟ್ ಆಗುತ್ತೆ ಇನ್ನು ಲೇಟ್ ಆಗುತ್ತೆ. ರ್ಯಾಮ್ಡಿಸಿವಿರ್ ಅದು ಸಿಗ್ತಾನೆ ಇಲ್ಲ. ಆಕ್ಚುಲಿ ಇದು ಸ್ಪೆಸಿಫಿಕ್ ಅಲ್ಲ, ಅದು ಒನ್ ಆಫ್ ದಿ ಆಂಟಿವೈರಲ್ ಡ್ರಗ್. ಈ ತರ ತುಂಬಾ ಇದಾವೆ, ಬಟ್ ಇದಕ್ಕೇನೆ ಸ್ಪೆಸಿಫಿಕ್ ಆಗಿ ಆಂಟಿವೈರಲ್ ಡ್ರಗ್ ಇನ್ನು ಮಾರ್ಕೆಟಿಗೆ ಬರಕ್ ಆಗಿಲ್ಲ. ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಬಟ್ ಏನಾಗುತ್ತೆ ಗೊತ್ತಮ್ಮ, ಟ್ರೀಟ್ಮೆಂಟ್ ನಲ್ಲಿ ನಾಟ್ ಓನ್ಲಿ ಡೋಸು, ಅದ್ರ ಸೈಡ್ ಎಫೆಕ್ಟ್, ಯಾವ ಏಜ್ ಏನಾಗುತ್ತೆ, ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಬೈ ಚಾನ್ಸ್ ಯಾರಿಗಾನ ಕೊಟ್ಟು ಬೇರೆ ಸೈಡ್ ಎಫೆಕ್ಟ್ ಆಯ್ತು ಅಂದ್ರೆ ಅವಾಗ ಮತ್ತೆ ವಿ ಹ್ಯಾವ್ ಟು ಫೇಸ್ ಸಮ್ ಪ್ರಾಬ್ಲಮ್. ಆ ದೃಷ್ಟಿಯಲ್ಲಿ ನೋಡಿದ್ರೆ ಇನ್ನು ಅಥೆಂಟಿಕ್ ಆಗಿ ನಾವು ಯಾವ್ದು ಒಂದು ಡ್ರಗ್ ಬಂದಿದೆ, ಎಕ್ಸ್ಪೆರಿಮೆಂಟ್ಸ್ ಆರ್ ಗೋಯಿಂಗ್ ಆನ್. ಲಾಟ್ ಆಫ್ ಇಂಟರ್ನ್ಯಾಷನಲ್ ಇವೆಲ್ಲ $multi ಬಿಸಿನೆಸ್ ಅಂಡ್ ರಿಸರ್ಚ್ ಇದು ಹಂಗಾಗಿ ನಡೀತಾ ಇರುತ್ತೆ. ಬಟ್ ವಿ ಮಸ್ಟ್ ಹೋಪ್ ಫಾರ್ ಎ ಬೆಸ್ಟ್ ಡ್ರಗ್. ಈಗ ಮಾತಾಡ್ತಿರೋದಂತೂ ವ್ಯಾಕ್ಸಿನ್ ಬಗ್ಗೆನೆ. ಒಂದು ರಷ್ಯಾದವ್ರು ನಾವೊಂದು ಕೊಡ್ತೀವಿ ಅಂತಿದ್ದಾರೆ, ಇಂಡಿಯಾದವರೇ ಕೂಡ August 15th ನಮ್ಮ ಬಯೋಕಾನ್ ನೋಡದೆ ಬರುತ್ತೆ ಅಂದ್ರು, ಎಲ್ಲೋ ಆಸೆಯಿಂದ ಕಾಣ್ತಿದ್ದೋ. ಬಟ್ ಒನ್ಸ್ ಇದು ಬಂದ್ಮೇಲೆ ಆ ಟ್ರಯಲ್ ಮುಗ್ದೋಗಿರುತ್ತೆ. ಈಗ ಆಲ್ರೆಡಿ ಇನ್ ದ ಪಬ್ಲಿಕ್ ಎಷ್ಟೋ ಸಾರಿ ಕಂಟಿನ್ಯೂ ಮಾಡೋದು, ವಿತ್ಡ್ರಾ ಮಾಡೋದು, ಅದೆಲ್ಲ ಮುಂದೆ ಗೊತ್ತಾಗುತ್ತೆ. ಬಟ್ ಎರಡೂ ಕೂಡ ನಮಗೆ ಬೇಕಿತ್ತು ಆಸ್ ಫಾರ್ ಆಸ್ ಸೈನ್ಸ್ ಇಸ್ ಕನ್ಸರ್ನ್. ವೈಜ್ಞಾನಿಕವಾಗಿ ನಮ್ಗೊಂದು ವ್ಯಾಕ್ಸಿನ್ ಬೇಕಿತ್ತು. ಯಾಕಂದ್ರೆ ಸುಮ್ಮನೆ ಸ್ಪೆಕ್ಯುಲೇಷನ್ಸ್, ಅವ್ರು ಕೊಡ್ತಾರಂತೆ, ಇವ್ರು ಕೊಡ್ತಾರಂತೆ, ನಾವು ಕೊಡ್ತೀವಿ. ಅದ್ರೊಳಗಾಗಿ ನಮ್ಮ ದೇಶದಲ್ಲಿ ಅಥೆಂಟಿಕಲಿ ನಮ್ಗೆ ಗೊತ್ತಾಗಿರ್ಲಿಲ್ಲ. ಅಂದ್ರೆ ಇವಾಗ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ಸಮಾಧಾನ. ನೋಡೋಣ ಡಾಕ್ಟರ್, ಈ ವ್ಯಾಕ್ಸಿನ್ ಹೆಂಗೆ ಇವಾಗ ಸಪ್ಲೈ ಆಗುತ್ತೆ, ಯಾವ ತರ ಪ್ರಯೋಗ ಮಾಡಿದ್ಮೇಲೆ ಕಾಂಪ್ಲಿಕೇಶನ್ಸ್ ಆಗುತ್ತಾ, ಸೈಡ್ ಎಫೆಕ್ಟ್ಸ್ ಏನಾದ್ರು ಇರುತ್ತಾ, ಅಥವಾ ಸಕ್ಸಸ್ ಆಗುತ್ತಾ ಅಂತ. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. 100 ಎಕರೆ ಕಾಫಿ ತೋಟ, ಕೆಜಿ ಗಟ್ಲೆ ಚಿನ್ನ, ಬೆಳ್ಳಿ ಆಭರಣ, ಆಚಾರ್ ಕುಟುಂಬದ ಆಸ್ತಿಯಷ್ಟು? ಇದು ಬ್ರಹ್ಮಗಿರಿಯ ರಹಸ್ಯ. ಬ್ರಹ್ಮಗಿರಿ ಬೆಟ್ಟದಲ್ಲಿ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ. ಅರ್ಚಕ ನಾರಾಯಣ ಆಚಾರ್ ಮೃತದೇಹ ಇದೀಗ ಪತ್ತೆಯಾಗಿರುವುದು. ಬರೋಬ್ಬರಿ 6 ದಿನಗಳ ಕಾರ್ಯಾಚರಣೆ ಆದ ಮೇಲೆ ಪ್ರಧಾನ ಅರ್ಚಕರು ಅವರ ಮೃತದೇಹ ಪತ್ತೆಯಾಗಿದೆ. ನಾರಾಯಣ ಆಚಾರ್ ಅವರ ಮೃತದೇಹ ಪತ್ತೆಯಾಗಿರೋದು. ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಆಚಾರ್ ಅವರು ಇದೆ, ಹೌದು ಅವ್ರದೇ ಮೃತದೇಹ ಅಂತ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. 100 ಅಡಿ ದೂರಕ್ಕೆ ಕೊಚ್ಕೊಂಡು ಹೋಗಿತ್ತು ಈ ಮೃತದೇಹ. ಈಗ ಅದನ್ನ ಹೊರಗಡೆ ತೆಗೆದು ಮೇಲಕ್ಕೆತ್ತಿ ತರ್ತಾ ಇದ್ದಾರೆ ಸಿಬ್ಬಂದಿ. ಈಗ ಸ್ಥಳದಲ್ಲಿ ಕಾರು, ಬೈಕ್ ಎಲ್ಲ ಪತ್ತೆಯಾಗಿತ್ತು. ಬೆಳಗ್ಗೆಯಿಂದ ಕೂಡ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ ಆ ಬಗ್ಗೆ. ಮತ್ತೆ ಅರ್ಚಕರ 2 ಕಾರ್ ಜೊತೆಗೆ ಒಂದು ಬೈಕ್ ಪತ್ತೆಯಾಗಿ ಕಾರ್ಯಾಚರಣೆ ಎಲ್ಲ ನಡೀತಾ ಇತ್ತು. ಸ್ಥಳಕ್ಕೆ ವಿ ಸೋಮಣ್ಣ ಹಾಗೆಯೇ ಸಂಸದ ಪ್ರತಾಪ್ ಸಿಂಹ ಮೊನ್ನೆಯೂ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಸಿಬ್ಬಂದಿಗೆ ಕಾರ್ಯಾಚರಣೆ ಚುರುಕು ಮಾಡಿ ಅಂತ ಹೇಳ್ತಾ ಇದ್ರು. ಬಟ್ ಇದ್ರ ಮಧ್ಯದಲ್ಲಿ ಕಾರ್ಯಾಚರಣೆಗೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದು ಕೂಡ ಒಂದ್ ಸ್ವಲ್ಪ ಅಡ್ಡಿ ಆತಂಕ ತರ್ತಾ ಇತ್ತು. ಮತ್ತೆ ಮಂಜು ಅದು ಕೂಡ ಅಡ್ಡಿ ಮಾಡ್ತಾ ಇತ್ತು. ಈಗ ಮನೆನೇ ಇರ್ಲಿಲ್ಲ ಅಂದ್ರೆ ಆ ಕುರುಹೇ ಇಲ್ಲ, ಇಲ್ಲಿ ಮನೆ ಇತ್ತು ಅಂತ ಯಾರು ಕೂಡ ಊಹೆನೂ ಮಾಡಕ್ಕಾಗಲ್ಲ. ಆ ತರಲ್ಲಿ ಗುಡ್ಡ ಕುಸಿದ್ಬಿಟ್ಟಿದೆ. ಅವಶೇಷಗಳ ಅಡಿಯಲ್ಲಿ ಇವಾಗ ಆ ಮೃತದೇಹಗಳನ್ನ ಹುಡುಕಿ ತೆಗಿಬೇಕಾಗಿದೆ. ಬಟ್ ಇವಾಗ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ. ಈಗ ಮನೆಯಲ್ಲಿತ್ತು, ಅಲ್ಲಿಂದ 100 ಅಡಿ ದೂರಕ್ಕೆ ಕೊಚ್ಕೊಂಡು ಹೋಗಿತ್ತು ಈ ಮೃತದೇಹ ಅನ್ನೋದು ಗೊತ್ತಾಗಿದೆ. ಈಗ ಅಲ್ಲಿಂದ ಮೇಲಕ್ಕೆ ಎತ್ತಿ ತರ್ತಾ ಇದ್ದಾರೆ ಸಿಬ್ಬಂದಿ. ಆರು ದಿನ ಆದ್ಮೇಲೆ 2ನೇ ಮೃತದೇಹ ಪತ್ತೆಯಾಗಿದೆ. ಮೊನ್ನೆ ಒಂದು ಮೃತದೇಹ ಪತ್ತೆಯಾಗಿತ್ತು, ಇವತ್ತೊಂದು ಮೃತದೇಹ ಪತ್ತೆಯಾಗಿದೆ. ಒಟ್ಟು 5 ಜನ ಅಲ್ಲಿ ಕಣ್ಮರೆ ಆಗಿದ್ದು. ಈಗ 2 ಮೃತದೇಹ ಪತ್ತೆಯಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರವಿ. ಸತತವಾಗಿ ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇವಾಗ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ. ಅಂದ್ರೆ ಈ ಮನೆಯಿಂದ ಎಷ್ಟು ದೂರಕ್ಕೆ ಈ ಮೃತದೇಹ ಇವತ್ತು ಪತ್ತೆಯಾಗಿರೋದು? ಶರ್ಮಿತಾ, ಏನು ನಾರಾಯಣಾಚಾರ್ ಅವರ ಮನೆ ಇತ್ತು, ಆ ಮನೆಯಿಂದ ಬರೋಬ್ಬರಿ ಸುಮಾರು 100 ಅಡಿ ದೂರಕ್ಕೆ ಹೋಗಿ ಆ ಮೃತದೇಹ ಇತ್ತು ಅನ್ನುವಂಥದ್ದು. ಅಂದ್ರೆ ಏನು ಆ ಮೇಲಿಂದ ಜರಿದಂತಹ ಬ್ರಹ್ಮಗಿರಿ ಬೆಟ್ಟ ಏನಿತ್ತು, ಅಲ್ಲಿನ ಅದ್ರ ಬಿದ್ದಂತಹ ಫೋರ್ಸ್ಗೆ ಅಲ್ಲಿ ಮನೆಯಲ್ಲಿದ್ದಂತಹ ಆ ಕಾರುಗಳಾಗಿರ್ಬೋದು ಅಥವಾ ಮನೆ ವಸ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಸುಮಾರು 200 ಅಡಿ ದೂರಕ್ಕೆ ಹೋಗಿದ್ದಂಥದ್ದು. ಆದ್ರೆ ಅದೇ ಆಂಗಲ್ ಅಲ್ಲಿ ಮತ್ತಷ್ಟು ಹುಡುಕುವಾಗ ಅಲ್ಲೊಂದು ಕಂದಕ ಇತ್ತು. ಆ ಕಂದಕದ ಆಳದಲ್ಲಿ ಒಂದು ಮೃತದೇಹ ಕೂಡ ಕಾಣುತ್ತೆ. ಅದ್ರ ಮೇಲೂ ಕೂಡ ಸಾಕಷ್ಟು ಮಣ್ಣು ಮತ್ತೆ ಕರುಗಳು ಏರ್ಕೊಂಡಿದ್ರು. ಆದ್ರೆ JCB ಎಲ್ಲವನ್ನೂ ಕೂಡ ತೆರವು ಮಾಡುವಾಗ ಆ ಕಂದಕದಲ್ಲಿ ಯಾವುದೋ ಒಂದು ಮೃತದೇಹ ಇದೆ ಅನ್ನೋಂಥದ್ದು ಗೊತ್ತಾಗ್ತದೆ. ಆಮೇಲೆ ಯಾವಾಗ NDRF ತಂಡ ಮತ್ತಷ್ಟು ಶ್ರಮವನ್ನ ವಹಿಸಿ ಆ ಕಂದಕಕ್ಕೆ ಇಳಿದು ಅದನ್ನ ತೆರವು ಮಾಡುವಾಗ ಗೊತ್ತಾಗುತ್ತೆ ಅದು ಆ ನಾರಾಯಣಾಚಾರ್ ಅವರ ಮೃತದೇಹ ಅಂತ ಹೇಳಿ. ಅಂತಂದ್ರೆ ಏನು ಮನೆ ಇತ್ತು, ಆ ಮನೆಯಿಂದ ಬರೋಬ್ಬರಿ ಸುಮಾರು 100 ಅಡಿ ದೂರಕ್ಕೆ ಹೋಗಿ
ಬಿದ್ದಿದಂತದ್ದು ನಮ್ಗೀಗ ಗೊತ್ತಾಗ್ತಿರೋಂಥದ್ದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ರವಿ ತಮ್ಮ ಇನ್ಫಾರ್ಮೇಶನ್ಗೆ. ಕೊರೋನಾ ರೋಗಿ ವೆಂಟಿಲೇಟರ್ಗೆ ಹೋದ್ರೆ ಡೇಂಜರ್, ವೆಂಟಿಲೇಟರ್ಗೆ ಹೋದವರು ಬದುಕೋದೇ ಕಷ್ಟ ಅಂತ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಬಾಂಬ್ ಅನ್ನು ಸಿಡಿಸಿದ್ದಾರೆ ಎಂಎಲ್ಎ ಅವರು. ಸಭೆಯಲ್ಲಿ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದ್ ವೇಳೆ ನಿಮ್ಗೆ ಸಮಸ್ಯೆ ಆಯ್ತು, ಕೊರೋನಾ ಪಾಸಿಟಿವ್ ಬಂತು, ಉಸಿರಾಟ ಮಾಡೋದಕ್ಕೆ ಕಷ್ಟ ಆಯ್ತು, ವೆಂಟಿಲೇಟರ್ ಮೇಲೆ ನೀವು ಡಿಪೆಂಡ್ ಆಗ್ಬೇಕು ಅಂತಂದ್ರೆ ಅಲ್ಲಿಗೆ ಮುಗದೇ ಹೋಯ್ತು ನಿಮ್ ಕತೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿರೋದು. ಡೇಂಜರ್ ಇದು ತುಂಬಾನೇ ಅಂತ ಹೇಳ್ಬಿಟ್ಟು ಸಭೆಯಲ್ಲಿ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಸೋಂಕಿತರಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಕೈ ಕಾಲ್ ಕಟ್ ಹಾಕಿ ಚಿಕಿತ್ಸೆ ಕೊಡ್ತಿದ್ದಾರೆ ಅಂತ ಶಾಸಕರು ಆರೋಪ ಮಾಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಸತೀಶ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಷಯ ಕೇಳಿಯೇ ಕಮಿಟಿ ಸದಸ್ಯರು ಸುಸ್ತಾಗಿ ಹೋಗ್ಬಿಟ್ರು. ಸಭೆಯಲ್ಲಿ ಎಚ್.ಕೆ. ಪಾಟೀಲ್ ಕೂಡ ಶಾಕ್ಗೆ ಒಳಗಾದ್ರು. ಮಾಧ್ಯಮದ ಮುಂದೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಡಹಳ್ಳಿ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಆರೋಪ ಮೊದಲಿನಿಂದಲೂ ಇತ್ತು, ಎಲ್ಲ ನನ್ನ ಗಮನಕ್ಕೆ ಬಂದಿದೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ರು. ಬಿಬಿಎಂಪಿ ಕಮಿಷನ್ಗೆ ನಾನು ಸೂಚನೆಯನ್ನ ಕೊಡ್ತೀನಿ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ರು. ಸೊ ಹಾಗಾದ್ರೆ ಯಾವ ತರ ಇವಾಗ ಮಾನಿಟರ್ ಎಲ್ಲ ಮಾಡ್ತಾರೆ? ಈಗ ಆರೋಪ ಕೇಳಿ ಬಂದಿದೆ, ಸಾಕಷ್ಟು ಕಂಪ್ಲೇಂಟ್ಸ್ ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ CCTVಯಿಂದ ರೋಗಿಯ ಮಾನಿಟರ್ ಮಾಡಬೇಕಾಗುತ್ತೆ. ಊಟ ತಿಂಡಿ ಟ್ರೀಟ್ಮೆಂಟ್ ಬಗ್ಗೆ ಗಮನ ಇಡಬೇಕು ಅಂತ ಅಧಿಕಾರಿಗಳಿಗೆ ಎಚ್.ಕೆ. ಪಾಟೀಲ್ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾನು ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ಗೂ ಕೂಡ ಹೇಳ್ತೀನಿ ಅಂತ ಹೇಳಿದ್ದಾರೆ. ಶಾಸಕರು ಒಂದು ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ಗೆ ಏನಾದ್ರು ನೀವು ಡಿಪೆಂಡ್ ಆಗ್ಬಿಟ್ರೆ ಕೈಕಾಲ್ ಕಟ್ ಹಾಕಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ರಿಂದ ಸೊ ಈ ತರ ಈಗ ಇಂಪ್ಯಾಕ್ಟ್ ಆಗಿದೆ. ಬಿಬಿಎಂಪಿ ಕಮಿಷನರ್ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಬಟ್ ಕೆಲವು ಈ ICU ಸೆಂಟರ್ನಲ್ಲಿ ಡೆತ್ ಜಾಸ್ತಿ ಆಗ್ತಾ ಇದ್ದಾವೆ. ಅದು ಯಾಕೆ ಆ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಒಂದು ಡೆತ್ ಆಡಿಟ್ ಆಗಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಸದಸ್ಯರುಗಳು ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಖಂಡಿತ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಟ್ ಮಾಡಿದ್ದಾರೆ. ಎಲ್ಲೋ ಕೆಲವು ಕಡೆ ICUನಲ್ಲಿ ಇದ್ದವ್ರನ್ನ ಈ ಕೈ ಕಟ್ಟೋದು ಇದೆಲ್ಲ ಆಗ್ತಾ ಇದೆ ಅನ್ನೋದನ್ನು ಗಮನಕ್ಕೆ ಬಂದಾಗ ಭಾಳಷ್ಟು ಇದು ಆತಂಕ ತರ್ತಕ್ಕಂಥದ್ದು ಮತ್ತು ಇದನ್ನು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಎಲ್ಲ ಸದಸ್ಯರುಗಳು ನಾವು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇವೆ. ಬಹುಶಃ ಅಧಿಕಾರಿಗಳು ಕೂಡ ಅದನ್ನು ಗಂಭೀರವಾಗಿ ತಗೊಂಡಿದ್ದಾರೆ, ಮಾಡ್ತಾರೆ. BBMP ಕಮಿಷನರ್ ಅವರಿಗೆ ಮಾನಿಟರಿಂಗ್ ಸೆಂಟರನ್ನು ತೆಗೀರಿ. ಆ ಮಾನಿಟರಿಂಗ್ ಸೆಂಟರ್ನಲ್ಲಿ ಆ ಹಾಸ್ಪಿಟಲ್ಸು ಕೋವಿಡ್ ಸೆಂಟರ್ನಲ್ಲೆಲ್ಲ CCTVಗಳಿರಬೇಕು. ಮುಂಜಾನೆ ಮೆಡಿಸಿನ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿಯೂ ಸಹಿತ ಆ 360 ಡಿಗ್ರಿ CCTV ಏನಿರ್ತಲ್ಲ ಅದು ಅದನ್ನು ರೆಕಾರ್ಡ್ ಮಾಡಬೇಕು. ನಂತರ ಕೊಡ್ತಕ್ಕಂಥ ಬ್ರೇಕ್ಫಾಸ್ಟನ್ನು ರೆಕಾರ್ಡ್ ಮಾಡಬೇಕು. ನಂತರ ಕೊಡುವಂಥ ಲಂಚನ್ನು ರೆಕಾರ್ಡ್ ಮಾಡಬೇಕು. ಮತ್ತು ಮೆಡಿಸಿನ್ ಕೊಡೋದನ್ನು ರೆಕಾರ್ಡ್ ಮಾಡಬೇಕು. ಹೀಗೆ ಥ್ರೂ CCTV ದಿ BBMP ಶುಡ್ ಮಾನಿಟರ್ ದಿ ಟ್ರೀಟ್ಮೆಂಟ್ ದ್ಯಾಟ್ ಈಸ್ ಗಿವನ್ ಟು ದ ಪೇಷಂಟ್ಸ್. ಆ ರೀತಿ ಮಾನಿಟರಿಂಗ್ ಸೆಂಟರ್. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯಲ್ಲಿ ಪಾದ್ರಿಯ ಅಂತ್ಯ ಸಂಸ್ಕಾರಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕ್ರೈಸ್ತ ಸಮಾಜದ ಮುಖಂಡರೇ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಹೇಳ್ತಿರೋದು ಕೊರೋನಾದಿಂದ ಮೃತಪಟ್ಟಿದ್ದಾರೆ, ಇಲ್ಲಿ ಅಂತ್ಯ ಸಂಸ್ಕಾರ ಮಾಡೋದು ಬೇಡ ಅಂತ ಅಡ್ಡಿಪಡಿಸ್ತಾ ಇದ್ದಾರೆ. ಕೊರೋನಾದಿಂದಾಗಿ ನೀರೆಲ್ಲ ಸ್ಲೋಮನ್ ಮೃತಪಟ್ಟಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರೋದು. ಆಸ್ಪತ್ರೆ ಎದುರುಗಡೆ ಪಾದ್ರಿ ಸಂಬಂಧಿಕರು ಬಂದಿದ್ದಾರೆ, ಜಮಾಯಿಸಿದ್ದಾರೆ. ಮಂಟೂರು ರಸ್ತೆ ನಿವಾಸಿಯಾಗಿದ್ದಾರೆ ನೀರೆಲ್ಲ ಅವರು. ಕ್ರೈಸ್ತ ಸಮಾಜದ ಮುಖಂಡರು ಸ್ಮಶಾನದಲ್ಲಿ ಅಂತ್ಯಕ್ರಿಯೆಗೆ ಈಗ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಇವರುಗಳ ಆರೋಪವನ್ನ ಮಾಡ್ತಾ ಇರೋದು. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತೀರಿ. ಅದಕ್ಕೆ ಮಹಾ ಪ್ರತಿಫಲ ಉಂಟು ಅಂತೇಳಿ ಆ ಕುಟುಂಬದವರಿಗೆ ಬೇಕಾದಂತ ಯೇಸುವಿನ ತಂದನು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಸಾಕಷ್ಟು ಕಡೆ ಇಂಥ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಹೂಳ್ತಾರೆ, ಅಗ್ನಿಸ್ಪರ್ಶ ಎಲ್ಲ ಮಾಡೋದಿಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈಗ ಅವ್ರದೇ ಸಮಾಜದ ಮುಖಂಡರು ಸ್ಮಶಾನದಲ್ಲಿ ಬೇಡ, ಯಾಕಂದ್ರೆ ಅವರು ಕೊರೋನಾ ಬಂದು ಪಾಸಿಟಿವ್ ಇತ್ತು, ಮೃತಪಟ್ಟಿದ್ದಾರೆ, ಚಿಕಿತ್ಸೆ ಫಲಕಾರಿ ಆಗದೆ. ಸೊ ಈ ತರ ಎಲ್ಲ ಸ್ಮಶಾನದಲ್ಲಿ ಈಗ ಜಾಗ ಬಿಟ್ಕೊಟ್ರೆ
ಬೇರೆಯವ್ರಿಗೂ ಸಮಸ್ಯೆ ಆಗ್ಬೋದು ಅಂತ ಹೇಳ್ಬಿಟ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆ ಮುಂಭಾಗದಲ್ಲಿ ಸಾಕಷ್ಟು ಜನ ಇವ್ರ ಸಂಬಂಧಿಕರು ಅಂದ್ರೆ ಪಾದ್ರಿ ಅವರ ಸಂಬಂಧಿಕರು ಬಂದು ಜಮಾವಣೆಗೊಂಡ್ರು. ಈಗ ಕ್ರೈಸ್ತ ಸಮಾಜದ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸಿರೋದ್ರಿಂದ ಅವರ ಸಂಪ್ರದಾಯದಂತೆ ವಿಧಿವಿಧಾನ ಮಾಡೋದಕ್ಕೆ ಅಲ್ಲಿ ಸಾಧ್ಯವಾಗಿಲ್ಲ. ಉಚಿತ ಅಂತ ಹೇಳಿದ್ರು ಕೂಡ ಜನ ಬರ್ತಾ ಇಲ್ಲ. ಕೋವಿಡ್ ಉಚಿತ ಪರೀಕ್ಷೆ ಇದೆ, ಬನ್ನಿ ನೀವು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಜನರಿಂದ ಅದ್ಯಾಕೋ ಟೆಸ್ಟ್ಗೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮೊಬೈಲ್ ಆಪ್ ಟೆಸ್ಟಿಂಗ್ ಇದೀಗ ಜನ ನೀರಸವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಬಿಬಿಎಂಪಿ ಎಷ್ಟೇ ಮನವಿ ಮಾಡಿದ್ರು ಕೂಡ ಜನ ಮಾತ್ರ ಬರ್ತಾ ಇಲ್ಲ. ಸಾರ್ವಜನಿಕರ ನಿರ್ಲಕ್ಷ್ಯಕ್ಕೆ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜನರೇ ಇಲ್ಲದೆ ಬಿಗೋ ಅಂತ ಇದೆ ಮೊಬೈಲ್ ಟೆಸ್ಟಿಂಗ್ ಲ್ಯಾಬ್ಗಳು. ಈಗ ಬೆಂಗಳೂರಿನ ವಲಯಗಳಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲೆಲ್ಲಿ ಯಾವ್ಯಾವ ತರ ಟೆಸ್ಟ್ ಮಾಡಬೇಕು, ಯಾವ್ಯಾವ ದಿನ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಈಗ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಆ ಬಗ್ಗೆ ಜನರಿಗೆ ಅರಿವು ಬರಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಇಷ್ಟು ದಿನ ಆರೋಪ ಮಾಡ್ತಾ ಇದ್ರು ತುಂಬಾ ಕಾಸ್ಟ್ಲಿ ಆಗುತ್ತೆ, ಬಡವರಿಗೆ ಟೆಸ್ಟ್ ಮಾಡ್ಸಕ್ ಆಗಲ್ಲ ಅಂತ. ಈಗ ಬಿಬಿಎಂಪಿ ವತಿಯಿಂದ ಫ್ರೀ ಟೆಸ್ಟಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿ ವ್ಯವಸ್ಥೆ ಮಾಡಿದ್ರು ಕೂಡ ಜನರಿಂದ ಯಾಕೋ, ಸಾರ್ವಜನಿಕರಿಂದ ಯಾಕೋ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ರೆಸ್ಪಾನ್ಸು ಆವರೇಜ್ ಇದೆ. 50 ಜನ ಆ ಥರ ಬರ್ತಾ ಇದ್ದಾರೆ. ನಾವು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಅವ್ರನ್ನ. ಆಶಾ ಕಾರ್ಯಕರ್ತರು ಅಂದ್ರೆ ನಮ್ಮಲ್ಲಿ BLOಗಳಿದಾರಲ್ಲ ಅವ್ರುಗಳ್ನ ಎಲ್ಲ ಮನೆ ಮನೆಗೂ ಕಳಿಸಿ ಇದು ಮಾಡ್ತಾ ಇದ್ದೀವಿ. ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದೀವಿ. ಬಟ್ ಜನಗಳ ರೆಸ್ಪಾನ್ಸು ಅಷ್ಟೊಂದು ಆಶಾದಾಯಕವಾಗಿಲ್ಲ ಸರ್. ಎಲ್ಲಿ ಪಾಸಿಟಿವ್ ಬಂದರೆ ನಮ್ಮನ್ನು ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕ್ಬಿಡ್ತಾರೆ, ಆ ಒಂದು ಭಯ ಜನಗಳಲ್ಲಿ ಬಂದಿದೆ ಸರ್. ಆಮೇಲೆ ವಾಲಂಟಿಯರಾಗಿ ಬರ್ತಿರೋರು ಆ ಒಂದು ಸಂಖ್ಯೆ ತುಂಬ ಕಡಿಮೆ ಇದೆ. ನಮಗೆ ಬಂದವರಿಗೂ ನಾವು ಹೇಳಿ ಕಳಿಸ್ತಾ ಇದೀವಿ, ಅಕ್ಕಪಕ್ಕದ ಮನೆಯವರಿಗೆ ಹೇಳಿ ನೀವು ಇದು ಫ್ರೀ ಟೆಸ್ಟಿಂಗ್ ಸೆಂಟರ್ ಅಂತ ಅಂದ್ಬಿಟ್ಟು ಹೇಳಿದ್ದೀವಿ. ಬಟ್ ಅವರೇಜ್ ಇದೆ ಸರ್, ಅಂತ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಆಗ್ತಾ ಇಲ್ಲ ಇದು ಅಷ್ಟೇನೆ. ಇನ್ನು ಮೊಬೈಲ್ ಲ್ಯಾಬ್ ಟೆಸ್ಟಿಂಗ್ಗೆ ನೀರಸ ಪ್ರತಿಕ್ರಿಯೆ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಿಬಿಎಂಪಿ ಇದರ ಒಂದು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನ ಪಡ್ತಾ ಇರುವಂತದ್ದು. ಅದರ ಹಾಗೆ ಈ ಒಂದು ಕೋವಿಡ್ ಟೆಸ್ಟ್ಗಳನ್ನ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಮೊಬೈಲ್ ಕ್ಲಿನಿಕ್ ಎಂಬುವ ಒಂದು ಹೊಸ ಒಂದು ಇದನ್ನು ಕೂಡ ಪ್ರಾರಂಭ ಮಾಡಿರುವಂತದ್ದು. ಅಂದ್ರೆ ಪ್ರತಿ ವಾರ್ಡ್ನಲ್ಲೂ ಕೂಡ ಒಂದು ಮೊಬೈಲ್ ಕ್ಲಿನಿಕ್ ಪ್ರಾರಂಭಿಸಿ ಪ್ರತಿ ಏರಿಯಾದಲ್ಲೂ ಕೂಡ ಎಲ್ಲರ ಒಂದು ತಪಾಸಣೆ ಮಾಡೋ ನಿಟ್ಟಿನಲ್ಲಿ ಎಲ್ಲ ಒಂದು ಕಾರ್ಯಾಚರಣೆ ಸಹ ಪ್ರಾರಂಭ ಮಾಡಿದೆ. ಕಳೆದ 15 ದಿನಗಳಿಂದ ಈ ಒಂದು ಕೋವಿಡ್ ಟೆಸ್ಟ್ ಅನ್ನ ಉಚಿತವಾಗಿ ಪ್ರತಿ ಏರಿಯಾದಲ್ಲೂ ಮಾಡ್ತಾ ಇರುವಂತದ್ದು. ಸದ್ಯ ನಾವೀಗ ವಿಜಯನಗರದ ಆರ್ಪಿಸ್ ಲೇಔಟ್ನ ಬಸವೇಶ್ವರ ನಗರ ಉದ್ಯಾನವನದಲ್ಲಿದ್ದೇವೆ. ನೀವು ನೋಡಬಹುದು ಈಗ ಸದ್ಯ ಮೊಬೈಲ್ ಕ್ಲಿನಿಕ್ನ ಆಂಬುಲೆನ್ಸ್ ವೆಹಿಕಲ್ಸ್ ಕೂಡ ಅಲ್ಲಿ ನಿಂತ್ಕೊಂಡಿರೋದು. ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಇಲ್ಲಿ ಪ್ರತಿನಿತ್ಯ ಒಂದು ತಪಾಸಣೆ ಕೋವಿಡ್ ಟೆಸ್ಟ್ ಅನ್ನ ನಡೆಸಲಾಗುತ್ತೆ. ಅದರಂತೆ ಈಗ ಅಂದ್ರೆ ಕಳೆದ 15 ದಿನಗಳಿಂದ ನಡೆಸ್ತಾ ಇರುವಂತದ್ದು. ಆದ್ರೆ ಜನ ಬರುವಂತರು ಕೂಡ ಕಳೆದ ದಿನಕ್ಕೆ ಕಡಿಮೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಬಿಬಿಎಂಪಿಯ ಉದ್ದೇಶ ಇರುವಂತದ್ದು ಅತಿ ಹೆಚ್ಚು ಜನರ ಒಂದು ತಪಾಸಣೆ ಕೋವಿಡ್ ಟೆಸ್ಟ್ ಅನ್ನ ಮಾಡಬೇಕು ಅಂತ. ಬಟ್ ಆದ್ರೆ ನಿರೀಕ್ಷೆಗೂ ಮೀರಿ ಜನ ಯಾರು ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ಆಶಾ ವರ್ಕರ್ಸ್ ಆಗಿರ್ಬೋದು, ಬಿಬಿಎಂಪಿಯ ಸಿಬ್ಬಂದಿ ಆಗಿರ್ಬೋದು, ಎಲ್ಲರೂ ಪ್ರತಿ ಮನೆಗೆ ಹೋಗಿ ಎಲ್ಲರೂ ಈ ರೀತಿ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಹೇಳ್ತಾರೆ. ಯಾಕಂದ್ರೆ ಪ್ರತಿ ಮನೆಗೂ ಹತ್ರ ಹೋಗಿನೇ ಈ ಒಂದು ಕೋವಿಡ್ನ ಕೇರ್ ಸೆಂಟರ್ ಇರುವಂತದ್ದು. ಬಟ್ ಆದ್ರೆ ಇಲ್ಲಿ ಯಾರು ಕೂಡ ಬರುವಂತಹ ಸಂಖ್ಯೆ ಕೂಡ ಇಲ್ಲ. ಸದ್ಯ ಇಲ್ಲಿ ನೋಡ್ಬೋದು, ದೃಶ್ಯಾವಳಿಯಲ್ಲಿ ನೋಡ್ಬೋದು, ಎಲ್ಲ ಕೂಡ ಸದ್ಯ ಅವರು ಪ್ರತಿ ಏನು ಡೇಟಾ ಎಂಟ್ರಿ ಆಗಿರ್ಬೋದು, ಅವ್ರ ಪ್ರತಿ ಒಂದು ಹೇಳಿಕೆಗಳನ್ನು, ಅವರ ಒಂದು ಅಡ್ರೆಸ್ ಆಗಿರ್ಬೋದು, ಪ್ರತಿ ಅವರನ್ನು ನಾನು ನೋಂದಣಿ ಮಾಡಿಕೊಂಡು ಯಾವ ಏರಿಯಾ, ಯಾವ ಜಾಗ, ಅವರ ಮೊಬೈಲ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಅವರ ಮಾಹಿತಿಯನ್ನು ತೆಗೆದುಕೊಳ್ಳೋದಾಗಿರ್ಬೋದು. ಅದಲ್ಲದೆ ಈಗ ಏನು ಸೋಂಕಿತರೇನಿದ್ದಾರೆ ಏರಿಯಾದಲ್ಲಿ ಅವರ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಇರುವಂಥವ್ರನ್ನು ಕೂಡ ಕರೆಸಿ ಒಂದು ಅವ್ರ ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೆ ನಿರೀಕ್ಷೆಗೂ ಬಿಬಿಎಂಪಿಯ ಒಂದು ಉದ್ದೇಶ ನಿರೀಕ್ಷೆಗೂ ಮೀರಿ ಯಾರು ಕೂಡ ಜನ ಬರ್ತಾಯಿಲ್ಲ ಅನ್ನೋದು ಒಂದು ಅಸಮಾಧಾನ. ಯಾರು ಒತ್ತಾಯಪೂರ್ವಕವಾಗಿ ನಾವೇ ಕರ್ಕೊಂಬಂದು ಟೆಸ್ಟ್ ಮಾಡಿಸುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ವರ್ಕಿಂಗ್ ಅವರ್ಸ್ ಇರೋದ್ರಿಂದ ಎಲ್ಲ ಕೆಲಸಗಳಿಗೆ ಹೋಗ್ಬಿಟ್ಟಿದ್ದಾರೆ. ಬಟ್ ಯಾರೋ ಒಬ್ಬೊಬ್ಬರು ಬಂದು ಈ ಟೆಸ್ಟಿಂಗ್ ಮಾಡ್ತಾ ಇರೋದು ಕೇವಲ 50-60 ಜನ ಮಾತ್ರ ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥ ಕೂಡ ಒಂದು ಅಸಮಾಧಾನವನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಗಂಗಾಧರ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಇಳಿದ್ರೂ ಕೂಡ ಪ್ರವಾಹ ಇಳಿತಾ ಇಲ್ಲ. ಶರಾವತಿ ಪ್ರವಾಹಕ್ಕೆ ಮುಳುಗು ಹೋಗಿದೆ. ಇನ್ನು ಊರುಕೇರಿ ಗ್ರಾಮ, ಕುಮಟಾ ತಾಲೂಕಿನ ಊರುಕೇರಿ ಗ್ರಾಮ ಜಲಾವೃತವಾಗಿರೋದು. 40ಕ್ಕೂ ಅಧಿಕ ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿಬಿಟ್ಟಿದೆ. ಇಡೀ ಗ್ರಾಮವನ್ನ ಪ್ರವಾಹದ ನೀರು ಇದೀಗ ಆವರಿಸಿಕೊಂಡ್ಬಿಟ್ಟಿದೆ. ಊರುಕೇರಿ ಗ್ರಾಮದಲ್ಲಿ ನಮ್ಮ ಪ್ರತಿನಿಧಿ ದರ್ಶನ್ ದೋಣಿಯಲ್ಲೇ ಹೋಗಿ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. 4 ದಿನದಿಂದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮತ್ತು ಮಲೆನಾಡಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಅದೇ ರೀತಿ ಇವತ್ತು ಮುಂಜಾನೆಯಿಂದ ಮಳೆ ಆರ್ಭಟ ತಣ್ಣಗಾಗಿದ್ರು ಕೂಡ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ. ಉಪನದಿಗಳಾದ ಬಡಗಣಿ ನದಿಗಳು ತುಂಬಾ ಅಪಾಯದ ಮಟ್ಟದಲ್ಲಿ ಹರಿದ್ರಿಂದ ಇಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗಿರತಕ್ಕಂಥದ್ದು. ನಾವೀಗ ಶರಾವತಿಯ ಉಪನದಿಯಾದಂತಹ ಬಡಗಣಿ ನದಿಯ ಒಂದು ಆಸುಪಾಸಿನಲ್ಲಿದ್ದೇವೆ. ಈ ಬಡಗಣಿ ನದಿ ಉಕ್ಕಿ ಹರಿದಂತ ಪರಿಣಾಮವಾಗಿ ಇಲ್ಲಿನ ಕುಮಟಾ ತಾಲೂಕಿನ ಊರುಕೇರಿ ಎನ್ನುವಂತ ಒಂದು ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತ
ಒಂದು ದೃಶ್ಯವನ್ನ ಈಗ ನೀವು ನೋಡ್ತಾ ಇದ್ದೀರಿ. ಈ ಗ್ರಾಮದಲ್ಲಿ ಸುಮಾರು ಒಂದು 40ಕ್ಕೂ ಹೆಚ್ಚು ಮನೆಗಳಿವೆ. ಈ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಸಾಮಾನ್ಯವಾಗಿ ಇಲ್ಲಿ ಎಲ್ಲೂ ಏನು ನಡೆದಾಡ್ಕೊಂಡು ಹೋಗೋದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು. ಇಲ್ಲಿ ದೋಣಿ ಮೇಲೆನೆ ನಾವು ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ನಿಮ್ಗೆ ಇಲ್ಲಿ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಈ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಹಾನಿಯಾಗಿರತಕ್ಕಂಥದ್ದು. ಇವತ್ತು ಮಳೆ ತಗ್ಗಿದೆ, ಆದ್ರೆ ಪ್ರವಾಹ ಪರಿಸ್ಥಿತಿ ಮಾತ್ರ ತಗ್ಗಿಲ್ಲ. ನೀವು ನೋಡ್ತಾ ಇದ್ರಿ ಮನೆಗಳಿಗೆ ನೀರು ಹೋಗಿ ಸಾಕಷ್ಟು ಸಮಸ್ಯೆ ಎದುರಾಗಿರುವಂತದ್ದು. ನಾವು ದೋಣಿ ಮೂಲಕ ನಿಮಗೆ ಈ ವಿಷಯ ಏನು ಈ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಯಾರೇ ಕೂಡ ಒಬ್ಬ ವ್ಯಕ್ತಿ ಕೂಡ ಬರದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನಿನ್ನೆ ಮಳೆ ಸುರಿದಿದೆ, ನಿನ್ನೆ ಪ್ರವಾಹ ಏನು ಉಂಟಾಗಿರತಕ್ಕಂಥದ್ದು. ಕೂಡಲೇ ಇವರನ್ನ ದೋಣಿ ಮೂಲಕ ಗಂಜಿ ಕೇಂದ್ರಕ್ಕೆ ಇಲ್ಲಿನ ಜನರನ್ನ ಸಾಗಿಸುವಂತ ಎಲ್ಲಾ ಪ್ರಯತ್ನಗಳು ನಡೆದಿವೆ. ಊರ ಹೊರಭಾಗದಲ್ಲಿ ಒಂದು ಶಾಲೆಯಲ್ಲಿ ಗಂಜಿ ಕೇಂದ್ರವನ್ನ ತೆರೆಯಲಾಗಿರತಕ್ಕಂಥದ್ದು. ನೀವು ದೃಶ್ಯಾವಳಿ ನೋಡ್ತಿದ್ರೆ ಇಲ್ಲಿ ಮನೆ ಆಳ ಎತ್ತರಕ್ಕೆ ನೀರು ಬಂದು ತುಂಬಿಕೊಂಡಿರತಕ್ಕಂಥದ್ದು. ಈ ಮನೆ ಒಳಗೆ ನೀರು ಹೋಗಿದೆ. ನೀರಿನಿಂದ ಇಲ್ಲಿನ ಮನೆ ಸಾಮಾನು ಸರಂಜಾಮನುಗಳು, ಎಲೆಕ್ಟ್ರಿಕ್ ವಸ್ತುಗಳು, ಟಿವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಎಲ್ಲಾ ವಸ್ತುಗಳು ನೀರಿಗೆ ಬೆಳ್ಕೊಂಡು ಹೋಗಿರತಕ್ಕಂಥದ್ದು. ಎಲ್ಲಾ ಸಾಕಷ್ಟು ಸಮಸ್ಯೆ ಆಗಿರತಕ್ಕಂಥದ್ದು. ಸುಮಾರು 40ಕ್ಕೂ ಹೆಚ್ಚು ಮನೆಗಳಲ್ಲಿ ಸಮಸ್ಯೆ ಎದುರಾಗಿರತಕ್ಕಂಥದ್ದು. ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಏನಂದ್ರೆ ಮನೆ ಒಂದು 40ಕ್ಕೂ ಹೆಚ್ಚು ಮನೆ ಸಂಪೂರ್ಣವಾಗಿ ಮುಳುಗಡೆ ಆಗಿರತಕ್ಕಂಥದ್ದು. ಇಲ್ಲಿನ ಜನರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಗಂಜಿ ಕೇಂದ್ರವನ್ನ ಸೇರಿದ್ದಾರೆ. ಕಳೆದ ವರ್ಷ ಆಗಸ್ಟ್ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಒಂದು ಸಮಸ್ಯೆ ಇಲ್ಲಿ ಎದುರಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗಿ ಸಾಕಷ್ಟು ಹಾನಿಯಾಗಿತ್ತು. ಆ ಸಾಕಷ್ಟು ಹಾನಿಯಾದಂತ ಸಂದರ್ಭದಲ್ಲಿ ಇಲ್ಲಿನ ಸರ್ಕಾರ ಇವರಿಗೆ ಪರಿಹಾರವನ್ನ ಘೋಷಣೆ ಮಾಡಿತ್ತು. ಆ ಪರಿಹಾರ ಇವತ್ತು ಸಹ ಈ ಸಂತ್ರಸ್ತರ ಕೈ ಸೇರಿಲ್ಲ. ಇಂಥ ಒಂದು ಸಂದರ್ಭದಲ್ಲೇ ಮತ್ತೆ ಈ ವರ್ಷ ಈ ಒಂದು ಪ್ರವಾಹ ಬಂದಿರತಕ್ಕಂಥದ್ದು. ಈ ಪ್ರವಾಹದಿಂದ ಇಲ್ಲಿನ ಜನರು ಜೀವನ ಸಾಕಾಗಿ ಬಿಟ್ಟಿದೆ ಎನ್ನುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ವರ್ಷ ಈ ಪ್ರವಾಹದಿಂದ ಬೇಸತ್ತು ಹೋಗಿದ್ದಾರೆ. ಇಲ್ಲಿ ಶರಾವತಿಯ ಉಪನದಿಯಾದಂತಹ ಬಡಗಣಿ ನದಿ ಆಗಿರ್ಬೋದು, ಅದೇ ರೀತಿ ಬೇರೆ ಉಪನದಿಗಳು ತುಂಬಿ ಹರಿತಾ ಇದ್ರಿಂದ ಇಲ್ಲಿ ಸಮಸ್ಯೆ ಎದುರಾಗಿರ್ತಕ್ಕಂಥ ಶಾಶ್ವತವಾದಂತಹ ಒಂದು ಪರಿಹಾರ ನಮಗೆ ಇಲ್ಲಿ ಕೊಡಿ, ಇಲ್ಲ ಅಂದ್ರೆ ನಾವು ಈ ಪ್ರವಾಹದಿಂದಲೇ ನಾವು ಸತ್ತೋಗ್ತೇವೆ ಎನ್ನುವಂತ ಒಂದು ಅಲವತ್ತು ಇಲ್ಲಿನ ಜನರದ್ದಾಗಿದೆ. ಎಲ್ಲೂ ಕೂಡ ಹೋಗದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು. ನದಿ ಉಕ್ಕಿ ಹರಿದಿದೆ. ಇವತ್ತು ಮಳೆ ಕಡಿಮೆ ಆಗಿರ್ಬೋದು, ಆದ್ರೆ ಅಪಾಯ ಮಾತ್ರ ಕಣ್ಮುಂದನೇ ಕಾಣ್ತಾ ಇರತಕ್ಕಂಥದ್ದು. ಒಟ್ಟಾರೆ ಏನು ಶರಾವತಿ ನದಿ ಉಕ್ಕಿ ಹರಿದಂತ ಪರಿಣಾಮವಾಗಿ ಕುಮಟಾ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. ಅದೇ ರೀತಿ ಸಾವಿರಾರು ಕೃಷಿ ಎಕರೆ ಭೂಮಿ ನೀರಿನಲ್ಲಿ ತೊಯ್ದುಕೊಂಡು ಹೋಗಿದೆ. ಜೊತೆಗೆ ಇಲ್ಲಿನ ಗ್ರಾಮೀಣ ಭಾಗದ ಜನರ ಪರಿಸ್ಥಿತಿ ಅಂತೂ ಹೇಳತೀರದಂತಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಕಾರವಾರ. ಇನ್ನು ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆಯಾಗ್ತಿರೋ ಕಾರಣಕ್ಕೆ ಗದಗ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇದೆ. ಮುಂಡರಗಿ ತಾಲೂಕಿನ ಹಮ್ಮಿಗಿ ಬ್ಯಾರೇಜ್ ಹಿನ್ನೀರು ಪ್ರದೇಶದಲ್ಲಿ ಪಕ್ಷಿಗಳು ನಲುಗಿ ಹೋಗಿವೆ. ಗುಬ್ಬಿ ಸೇರಿದಂತೆ ಹಲವು ಜಾತಿಯ ಪಕ್ಷಿಗಳು ಗೂಡನ್ನ ಕಟ್ಕೊಂಡು ಸಂತಾನೋತ್ಪತ್ತಿ ಮಾಡ್ತಾ ಇದ್ವು. ಇದೀಗ ಪ್ರವಾಹಕ್ಕೆ ಸಿಲುಕಿ ಪಕ್ಷಿಗಳ ಗೂಡುಗಳು ಕೊಚ್ಕೊಂಡು ಹೋಗಿವೆ. ಕೆಲ ಮರಿಗಳು ಗೂಡುಗಳ ಸಮೇತ ಕೊಚ್ಕೊಂಡು ಹೋಗಿವೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.